ಎಲ್ಲರಿಗೂ ನಮಸ್ಕಾರ. ಇವತ್ತು ಹಲಸಿನ ಹಣ್ಣಿನಿಂದ ಒಂದು ರುಚಿಯಾದ ತಿಂಡಿ ಮಾಡೋದನ್ನು ತೋರಿಸ್ತೇನೆ. ಮೊದಲಿಗೆ ಇಲ್ಲಿ ಹಲಸಿನ ಹಣ್ಣನ್ನು ಬೀಜ ಎಲ್ಲ ತೆಗೆದು ಕ್ಲೀನ್ ಮಾಡಿ ತಂದಿದ್ದೇನೆ. ಈಗ ಈ ಹಲಸಿನ ಹಣ್ಣನ್ನು ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡು ರುಬ್ಬಿಕೊಳ್ಬೇಕು. ರುಬ್ಬಲಿಕ್ಕಾಗುವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೇ ರುಬ್ಬಿಕೊಳ್ತಾ ಇದ್ದೇನೆ. ಉಪ್ಪು ಆಮೇಲೆ ಹಾಕಿದ್ರೂ ಆಗ್ತದೆ. ಈಗ ಇದನ್ನು ನೀರು ಹಾಕದೆ ನಯವಾಗಿ ರುಬ್ಬಬೇಕು. ಈಗ ನಾನು ರುಬ್ಬಿ ತಂದಿದ್ದೇನೆ ನೋಡಿ, ಈ ಥರ ನಯವಾಗಿರಬೇಕು. ಈಗ ಇದನ್ನೊಂದು ಮಿಕ್ಸಿಂಗ್ ಬೌಲಲ್ಲಿ ತೆಗಿಬೇಕು. ಈಗ ಇದಕ್ಕೆ ಒಂದು ಸ್ವಲ್ಪ ಅಜವಾಯಿನ ಹಾಕಬೇಕು. ಬೇಕಿದ್ರೆ ನೀವು ಇದಕ್ಕೆ ಸಕ್ಕರೆ ಅಥವಾ ಬೆಲ್ಲವನ್ನು ಹಾಕ್ಕೊಳ್ಬೋದು. ನಿಮಗೆ ಸಿಹಿ ಬೇಕಿದ್ರೆ ಮಾತ್ರ ಹಾಕ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಇದಕ್ಕೆ ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಮೈದಾ ಹಿಟ್ಟಿನ ಬದಲಾಗಿ ಗೋಧಿ ಹಿಟ್ಟು ಹಾಕ್ಲಿಕ್ಕೂ ಆಗ್ತದೆ. ಈಗ ಇದಕ್ಕೆ ಎಷ್ಟು ಹಿಡಿಸ್ತದೆ ನೋಡಿ ಅಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ಸ್ವಲ್ಪವೇ ಹಿಟ್ಟನ್ನು ಹಾಕ್ಕೊಂಡು ಕಲಿಸ್ತಾ ಬರಬೇಕು. ಒಂದೇ ಸಾರಿ ನೀವು ಹಿಟ್ಟು ಹಾಕಿ ಕಲಸಿಕೊಂಡ್ರೆ ಹಿಟ್ಟು ಗಟ್ಟಿಯಾದರೆ ಪೂರಿ ಕೂಡ ಗಟ್ಟಿ ಆಗ್ತದೆ. ಅದಕ್ಕಾಗಿ ಹಿಟ್ಟು ಹಾಕುವಾಗ ಸ್ವಲ್ಪ ಸ್ವಲ್ಪವೇ ಹಾಕ್ಕೊಂಡು ಕಲಸಿಕೊಳ್ಳಿ. ಹಾಗೆ ಈ ಹಿಟ್ಟು ನೋಡಿ ಚಪಾತಿ ಹಿಟ್ಟಿನ ಹದಕ್ಕೆ ಇರಬೇಕು. ಆ ಥರ ನೀವು ಕಲಸಿಕೊಳ್ಬೇಕು. ಈಗ ನಾನು ಕಲಸಿಕೊಂಡಿದ್ದೇನೆ. ಈಗ ಇದಕ್ಕೆ 2 ಚಮಚ ಎಣ್ಣೆ ಅಥವಾ ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ 10 ನಿಮಿಷ ಮುಚ್ಚಿಡಬೇಕು. ಹತ್ತು ನಿಮಿಷ ಆದಮೇಲೆ ಹಿಟ್ಟು ಮೆತ್ತಗೆ ಅನಿಸಿದರೆ ಮತ್ತೆ ಒಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ಗಟ್ಟಿ ಮಾಡಿಕೊಳ್ಳಿ. ಈಗ ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಕೊಂಡು ಉಂಡೆ ಮಾಡಿಕೊಳ್ಬೇಕು. ನಿಮಗೆ ಎಷ್ಟು ದೊಡ್ಡ ಪೂರಿ ಬೇಕು ನೋಡಿ ಆ ಸೈಜಿಗೆ ನೀವು ಉಂಡೆ ಮಾಡಿಕೊಳ್ಳಿ. ಒಂದೇ ಸೈಜಿನ ಉಂಡೆ ಮಾಡಿಕೊಳ್ಬೇಕು. ಈಗ ನಾನು ಉಂಡೆ ಮಾಡಿ ತಂದಿದ್ದೇನೆ ನೋಡಿ. ಈ ಥರ ಒಂದೇ ಸೈಜಿನ ಉಂಡೆ ಮಾಡಿದರೆ ಪೂರಿ ಕೂಡ ಒಂದೇ ಸೈಜಲ್ಲಿ ಬರ್ತದೆ. ಈಗ ಇದನ್ನು ಲಟ್ಟಿಸಿಕೊಳ್ಬೇಕು. ನೀವು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಚಪಾತಿ ಲಟ್ಟಿಸಿದ ಥರ ಲಟ್ಟಿಸ್ಕೊಳ್ಬೋದು. ಈಗ ನಾನು ಒಂದು ಪ್ಲಾಸ್ಟಿಕ್ ಕವರಿಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡಿದ್ದೇನೆ. ಈಗ ಒಂದು ಉಂಡೆಯನ್ನಿಟ್ಟು ಪ್ಲಾಸ್ಟಿಕ್ಕನ್ನು ಅದರ ಮೇಲೆ ಮುಚ್ಚಿ ಕೈಯಲ್ಲೇ ಸ್ವಲ್ಪ ಒತ್ತಿಕೊಂಡ್ರೂ ಆಗ್ತದೆ, ಅಥವಾ ನೀವು ಲಟ್ಟಣಿಗೆ ಸಹಾಯದಿಂದ ಲಟ್ಟಿಸಿಕೊಳ್ಬೋದು. ಇಲ್ಲದಿದ್ದರೆ ಸ್ವಲ್ಪ ಹಿಟ್ಟು ಹಾಕಿ ಲಟ್ಟಿಸಿ ತಗೊಂಡ್ರೂ ಆಗ್ತದೆ. ನಿಮಗೆ ಯಾವ ಥರ ಸುಲಭ ಆಗ್ತದೆ ನೋಡಿ ಆ ಥರ ನೀವು ಮಾಡ್ಬೋದು. ಈಗ ನಾನು ಕೈಯಲ್ಲೇ ಇದನ್ನು ತಟ್ಟಿದ್ದೇನೆ. ಇಷ್ಟು ದಪ್ಪ ಉಂಟು ನೋಡಿ. ಇದೇ ಥರ ಎಲ್ಲ ಪೂರಿಯನ್ನು ಮಾಡ್ಕೊಳ್ಬೇಕು. ಈಗ ಇನ್ನೊಂದು ನಾನು ಲೋಟದ ಸಹಾಯದಿಂದ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ನೋಡಿ. ಈ ಥರ ಉಂಡೆಯನ್ನಿಟ್ಟು ಸ್ವಲ್ಪ ಒತ್ತಬೇಕು. ಈ ಥರ ಪೂರಿ ಆಗ್ತದೆ. ಇದೇ ಥರ ನೀವು 5-6 ಪೂರಿಯನ್ನು ಒಂದೇ ಸಾರಿ ಮಾಡಿ ಇಟ್ಕೊಂಡ್ರೆ ಫ್ರೈ ಮಾಡಲಿಕ್ಕೂ ಸುಲಭ ಆಗ್ತದೆ. ಈಗ ಒಲೆ ಮೇಲೆ ಬಾಣಲೆ ಇಟ್ಟು ಎಣ್ಣೆಯನ್ನು ಕಾಯ್ಲಿಕ್ಕೆ ಇಡಬೇಕು. ಎಣ್ಣೆ ಹದ ಬಿಸಿಯಾದ ಹಾಗೆ ಪೂರಿಯನ್ನು ಹಾಕಬೇಕು. ಪೂರಿ ಹಾಕಿದ ಮೇಲೆ ಪೂರಿಯ ಮೇಲೆ ಈ ಥರ ಸೌಟಿನ ಸಹಾಯದಿಂದ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ರೆ ಪೂರಿ ಚೆನ್ನಾಗಿ ಉಬ್ತದೆ. ಆಮೇಲೆ ಅದನ್ನು ತಿರುಗಿಸಿ ಹಾಕಿ 2 ಸೈಡ್ ಚೆನ್ನಾಗಿ ಗೋಲ್ಡನ್ ಕಲರ್ ಬಂದ ಮೇಲೆ ತೆಗೆದ್ರೆ ಆಯಿತು. ನೋಡಿ ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತೇಳಿ. ಇದನ್ನು ಹಾಗೆ ತಿನ್ಬೋದು. ಬೇಕಿದ್ರೆ ಕಾಯಿ ಚಟ್ನಿ ಅಥವಾ ಬಟಾಟೆ ಪಲ್ಯದ ಜೊತೆ ತಿನ್ಲಿಕ್ಕೂ ಆಗ್ತದೆ. ತುಂಬಾ ಚೆನ್ನಾಗಿರ್ತದೆ. ಇದೇ ಥರ ಎಲ್ಲ ಪೂರಿಗಳನ್ನು ಹುರಿದುಕೊಂಡ್ರೆ ಆಯಿತು. ರುಚಿಯಾದ ಹಲಸಿನ ಹಣ್ಣಿನ ಪೂರಿ ರೆಡಿಯಾಗಿದೆ. ಇದೇ ಥರ ಹಲಸಿನ ಹಣ್ಣಿನಿಂದ ಪೂರಿಯನ್ನು ಮಾಡ್ಕೊಳ್ಳಿ. ಹಲಸಿನ ಹಣ್ಣಿನಿಂದ ತಯಾರು ಮಾಡುವಂಥ ಕೆಲವೊಂದು ರೆಸಿಪಿಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ. ಅದನ್ನು ಯಾರಾದರೂ ನೋಡೋದವರಿದ್ದರೆ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.